ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಥೈಲ್ಯಾಂಡ್ ಹೋಗಿದ್ನಲ್ಲ, ಬ್ಯಾಂಕಾಕ್ ಹೋಗಿದ್ನಲ್ಲ, ಅಲ್ಲಿಂದ ಒಂದಿಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹಾಗೂ ಮೇಕಪ್ ಪ್ರಾಡಕ್ಟ್ಸನ್ನ ತಂದಿದ್ದೀನಿ. ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ. ಸೊ 2 ಕವರ್ಸ್ ತಂದಿದ್ದೀನಿ. ಒಂದು ಇದು ಡಾಂಕಿ, ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಥರ, ಆ್ಯಂಡ್ ಇದು ಕಾರ್ ಮಾರ್ಟ್ ಅಂತ, ಇದು ಫುಲ್ ಬ್ಯೂಟಿ ಪ್ರಾಡಕ್ಟ್ಸೇ ಇದೆ. ಸೊ ಇದಿಷ್ಟು ತಂದಿದ್ದೀನಿ. ಡಾಂಕಿಯಲ್ಲಿ ಏನೇನು ತೊಗೊಂಡೆ ಅಂತ ನಾನು ತೋರಿಸ್ತೀನಿ. ಸೊ ಫಸ್ಟ್ ನಾನು ಇದನ್ನು ತೊಗೊಂಡೆ, ಹೇರ್ ಕರ್ಲರ್ ಅಂತ, ಹೀಟ್ಲೆಸ್ ಹೇರ್ ಕರ್ಲರ್. ಇದು ತುಂಬ ಟ್ರೆಂಡಿಂಗಲ್ಲಿದೆ, ಬಟ್ ಇದೇನು ಡಿಫ್ರೆಂಟ್ ಆಗಿತ್ತು. ಇದು ಲಾಕಿಂಗ್ ಸಿಸ್ಟಮ್ ಎಲ್ಲ ಇದೆ. ಕ್ಲಿಯರ್ ಆ್ಯಂಡ್ ಟ್ರೀಟ್ ಶೀಟ್ ಮಾಸ್ಕ್. ನಾನು ಇದರಲ್ಲಿ ತೊಗೊಂಡಿದ್ದು 7-Elevenನಲ್ಲಿ. ಇದು ನಂಗೆ ಫೇವ್ರೇಟ್. ಅಂದರೆ ಈ ಕೊಕೊನಟ್ ಸ್ಕಿನ್ ಲೋಷನ್. ಐ ಥಿಂಕ್ ನಾನು ಲಾಸ್ಟ್ ಟೈಮ್ ಹೋದಾಗ ಆಲ್ಮೋಸ್ಟ್ 2 to 3 ಬಾಟಲ್ಸ್ ಏನೋ ತಂದಿದ್ದೆ, ಅದೆಲ್ಲ ಖಾಲಿ ಆಯಿತು. ಮತ್ತು ಈ ಸಲ ಹೋದಾಗ ಮತ್ತೆ ತೊಗೊಬಂದಿದ್ದೀನಿ. ಇದು ಖಾಲಿ ಆದಾಗ ಮತ್ತೆ ಹೋಗ್ತೀನಿ ಅಷ್ಟೇ. ನೆಕ್ಸ್ಟ್ ಪ್ರಾಡಕ್ಟ್ ಇದು ಏರ್ ಸೆಟ್ಟರ್. ನಾವು ಬನ್ನೆಲ್ಲ ಹಾಕಬೇಕು ಅಂದಾಗ ಒಂಚೂರು ಸ್ಪ್ಲಿಟ್ ಏರ್ಸ್ ಅದು ಇದೆಲ್ಲ ಹಿಂಗೆ ಆಚೆ ಬಂದಿರುತ್ತಲ್ಲ, ಸೊ ಆಗ ಇಂದ್ರಿಯಿಂದ ಈ ಥರ ರಬ್ ಮಾಡಿ ಸೆಟ್ ಮಾಡ್ಬೋದು. ಸೊ ಇದಷ್ಟು ಕ್ಯೂಟ್ ಇದೆ, ನಂಗೆ ಅದಕ್ಕೆ ಇಷ್ಟ ಆಯಿತು. ಓ ವಾವ್, ಸಿ ಇದು AHA ಪೀಲಿಂಗ್, ಏನು ಫ್ರೂಟ್ ಪೀಲಿಂಗ್ ಜೆಲ್. ಇದು ಫೇಸ್ಗೆ ಇದರಲ್ಲಿ ಏನು ಬ್ಲ್ಯಾಕ್ ಹೆಡ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಹೋಗ್ಸುತ್ತಂತೆ. ಚೆನ್ನಾಗಿದೆ. ನನಗೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಟ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ತೊಗೊಂಡೆ ಬಾಡಿ ಕ್ರೀಮ್, ಗೋಟ್ ಮಿಲ್ಕ್ದು. ಇದ್ರದ್ದು ಪ್ರೈಸ್ ಗೊತ್ತಿಲ್ಲ. ಇದೊಂದು ಕ್ಯೂಟ್ ಆಗಿರೋ ಒಂದು ತಂದಿದ್ದೀನಿ. ಇದು ಐಲ್ಯಾಶಸ್. ಸೊ ಇದು ಒಂದು 4-5 ಇದ್ರ ಥರ ಇದೆ. ಸೊ ಒಂಚೂರು ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂದಾಗ ಇದನ್ನ ಹಾಕೊಬೋದು. ಹಾಂ, ಇದು ಇಯರ್ ಕ್ಲೀನರ್. ತುಂಬ ಕ್ವಾಂಟಿಟಿ ಇತ್ತು, ಅದಕ್ಕೋಸ್ಕರ ತೊಗೊಂಡೆ. ಇದರಲ್ಲಿ ಆಲ್ಮೋಸ್ಟ್ 40 ಶೀಟ್ಸ್ ಇದೆ. ಪ್ರೀಮಿಯಮ್ ಫೇಸ್ ಮಾಸ್ಕ್ ಅಂತ ಇದರಲ್ಲೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಇರೋದು. ಸೊ ಕಾರ್ ಮಾರ್ಟಲ್ಲಿ ಇದು ಆ್ಯಕ್ಚುಲಿ ನೀವು ವ್ಲಾಗಲ್ಲಿ ನೋಡಿರ್ಬೋದು ನಾವು ಎಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ. ಆ ಒಂದು ಶಾಪ್ ತುಂಬಾ ಚೆನ್ನಾಗಿತ್ತು. ಪಿಂಕ್ ಆ್ಯಂಡ್ ಪರ್ಪಲಿಶ್ ವೈಬ್ ಸಖತ್ತಾಗಿತ್ತು. ಅದಕ್ಕೋಸ್ಕರ ಒಳಗಡೆ ಹೋಗ್ಬಿಟ್ಟಿದ್ವಿ ನಾವು. ಹೋಗಿ ಎಲ್ಲ ತೊಗೊಬಂದು. ನೆಕ್ಸ್ಟ್ ಸಾರಿ, ಇದು ಇದರಲ್ಲಿ ತೊಗೊಂಡಿದ್ದು ಏನು 7-Elevenನಲ್ಲಿ ಡವ್ ಕೆರಾಟಿನ್ ಶೈನ್. ಓಕೆ, ಇದು ನಾನು ಟ್ರೈ ಮಾಡಬೇಕು ಅಂತ ತೊಗೊಂಡಿದ್ದೀನಿ, ಯಾಕಂದರೆ ಇದು ಇಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಇದೊಂದು ಕ್ಯಾಪ್ಸ್ಯೂಲ್ ಥರ, ಇದನ್ನ ಓಪನ್ ಮಾಡಿ ಹಾಕಿ ಹೇರ್ಗೆ ಹಾಕೋದು. ಸೊ ಅದು ಸ್ಮೂತ್ ಆ್ಯಂಡ್ ಶೈನಿ ಟೆಕ್ಸ್ಚರ್ ಕೊಡೋಕ್ಕೆ. ನೆಕ್ಸ್ಟ್ ಇದು ಸ್ಪಾರ್ಕ್ಲಿಂಗ್ ಗ್ಲೋ ಅಂತ. ಇದು ಆ್ಯಕ್ಚುಲಿ ನಂಗೆ ಸಖತ್ ಇಷ್ಟ ಆಯಿತು, ಆಯಿತಾ, ತೋರಿಸ್ತೀನಿ. ಇದು ಚೈತು ಏನು ಮಾಡಿಬಿಟ್ಟಿದ್ಲು ಅಂದರೆ, ಅವಳು ಈ ಒಂದು ಪ್ರಾಡಕ್ಟ್ನ ಏನು ಸ್ವಲ್ಪ ಸ್ಪಾರ್ಕ್ಲಿಂಗ್ ಬರುತ್ತೆ ಅಂದ್ಬಿಟ್ಟು ಹಿಂಗೆಲ್ಲ ಹಾಕಿದ್ದಲ್ಲ, ಆಯಿತಾ, ಚೀಕ್ ಮೇಲೆ. ಏನಿದು ಬರ್ತಾನೆ ಇಲ್ಲ ಅಂತ ಇನ್ನೂ ತೊಗೊಂಡು ಹಿಂಗೆ ಹಾಕಿ ಮುಖ ಫುಲ್ ಉಜ್ಕೊಂಡು ಹೋಗಿದ್ದಾಳೆ. ಅವ್ನು ಸ್ವಲ್ಪ ಹೊತ್ತಾದಮೇಲೆ ಅದು pHಗೆ ಚೇಂಜ್ ಆಗುತ್ತೆ, ಅಂದರೆ ಅದೊಂದು ಕಲರ್ ಚೇಂಜ್ ಆಗುತ್ತೆ, ಆಯಿತಾ. ಸೊ ಮುಖ ಫುಲ್ ರೆಡ್ ಆಗಿತ್ತು, ವಾಟರ್ಮೆಲನ್ ಥರ. ಅದು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ನೋಡಿ ಹೋಗಿ ಗೊತ್ತಾಗುತ್ತೆ. ಸಿ ನೈನ ಕಣ್ಣನ್ನು ನೋಡಲ್ಲ. ಸೊ ಇದು ಗ್ಲೋ, ಇದ್ರ ಜೊತೆ ಒಂದು ಕ್ಯೂಟಾಗಿರೋ ಇದು ಕೊಟ್ಟಿದ್ದಾರೆ. ನೋಡಿ ಚೆನ್ನಾಗಿದೆ. ಓಕೆ, ಸೊ ನೈನ ಕಾಮ ನೋಟು ಸ್ಪಾರ್ಕ್ಲಿಂಗ್. ಸೊ ಇದು ಇನ್ನೊಂದು ತೊಗೋಬೇಕಿತ್ತ. ಇದು ಬಾಮ್. ಹಾಂ, ಇದು ಬಾಮ್. ಸೊ ಇದು ಗೊತ್ತಿಲ್ಲ, ಇದು ಮೇ ಬಿ ಇದು ಟ್ರೈ ಮಾಡಿ ಆಮೇಲೆ ನೋಡೋಣ. ಓಕೆ, ನೈಸ್. ಅದೇ ಫೌಂಡೇಶನ್ ಮೇ ಬಿ, ಇಲ್ಲ ಇದಿರ್ಬೋದು, ಕಾಂಪ್ಯಾಕ್ಟ್ ಪೌಡರ್ ಏನಾದರೂ ಇರ್ಬೋದು. ನೈನಾ, ಇದು ನಿನ್ನ ಫೇವ್ರೆಟ್ ಜಾಗದ ಕೊರಿಯಾ. ಇದು ಕೊರಿಯನ್ ಪ್ರಾಡಕ್ಟ್. ಇದು ನಿಂಗೆ ಬೇಕಾ? ನೀನೇ ತಗೋ ಇದನ್ನ. ಸಾರಿ. ಓಕೆ,
ಹಾಂ ಕ್ಯೂಟ್. ಸೊ ಇದು ಪ್ರೆಸ್ ಆ್ಯಂಡ್ ಓಪನ್. ಎಸ್, ಪ್ರೆಸ್ ಆ್ಯಂಡ್ ಓಪನ್ ಈ ಥರ ಇದೆ. ಹೋ ಸೋ ಕ್ಯೂಟ್. ಹಾಗೆ ಇದ್ರ ಜೊತೆಗೆ ಇದು ಕೊಟ್ಟಿದ್ದಾರೆ. ವಾವ್, ಇದು ತುಂಬ ಚೆನ್ನಾಗಿದೆ. ಕುಷನ್, ಇಟ್ಸ್ ನೈಸ್. ಏ ಅಲ್ಲ ಮುಡಿ, ಇನ್ನನೇ ಓ ಇದು ಈ ಥರ ರೀಸೆಂಟಾಗಿ ಒಂದು ಇದಿದೆ ಗೊತ್ತಾ, ಟಿರ್ಟಿರ್ ಅಂತ ಸಮ್ ಬ್ರ್ಯಾಂಡ್ ಇದೆಲ್ಲ ರೆಡ್ ಕಲರ್ದು, ಅದೇ ಥರ ಇದೊಂದಿದೆ. ಸೊ ಇಟ್ ಇಸ್ ನೈಸ್. ಬಟ್ ನಾನಿದೀಗ ಟ್ರೈ ಮಾಡಲ್ಲ. ಟ್ರಯಲ್ದೆಲ್ಲ ಬೇರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಬಿಕಾಸ್ ಇದೆಲ್ಲ ಹಾಳಾಗ್ಬಾರ್ದಲ್ಲ. ನೀಟಾಗಿದೆ ಇದು, ಈ ಥರ ಇದೆ. ಇಟ್ಸ್ ನೈಸ್. ಹಿಂಗೆ ಈ ಥರ ತೆಗ್ದು ಡ್ಯಾಬ್ ಮಾಡಿದ್ರೆ ಇಟ್ ಬಿ ಕ್ಲಿಯರ್. ಬಟ್ ಅದೆಷ್ಟು ಕವರೇಜ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಲೆಟ್ಸ್ ಟ್ರೈ. ಓಕೆ, ಟಿಂಟ್ ಲಿಕ್ವಿಡ್ ಬ್ಲಷ್. ಓಕೆ, ಸಾಫ್ಟ್ ಟಿಂಟ್ ಲಿಕ್ವಿಡ್ ಬ್ಲಷ್ ಅಂತ ಇದೆ ಇದು. ಇದೆಲ್ಲ ಬೇರೆ ಪ್ರಾಡಕ್ಟ್ಸ್, ಅಂದರೆ ಬೇರೆ ಊರಿಂದ. ಇದು ಇಂಡಿಯಾದಲ್ಲಂತೂ ಸಿಗಲ್ಲ, ಥೈಲ್ಯಾಂಡಲ್ಲಿ. ಇದು ಬರದೇ ಇಲ್ಲ ಯಾವುದು ಅಂತ ಬರ್ದಿದ್ದಾರೈತೆ, ಬಟ್ ನನಗೆ ಏನೂ ಅರ್ಥ ಆಗ್ತಿಲ್ಲ. ವಾವ್, ಇದು ಕ್ಯೂಟ್ ಇದೆ. ರೋಸ್ ಕಲರ್. ಓ ವಾವ್, ಇಲ್ಲಿ so cute mushroom. Oh wow, okay, this is nice. ಹಾಂ, ಇದು ಯಾಕಂದರೆ ಇದು ಸ್ಕಿನ್ನ ಬ್ರೈಟ್ನಿಂಗ್ ಮಾಡಿ, ಗ್ಲೋ ಮಾಡಿ, ಆ್ಯಂಡ್ ನಮ್ಮ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದೆಲ್ಲ ಕಮ್ಮಿ ಮಾಡೋಕ್ಕಂತ. ಬಟ್ ಇದು 3 in 1 ಆಯಿತಾ. ಇದನ್ನ ಚೀಕ್ಸ್ಗೂ ಯೂಸ್ ಮಾಡ್ಬೋದು, ಐಲಿಡ್ಗೂ ಯೂಸ್ ಮಾಡ್ಬೋದು, ಆ್ಯಂಡ್ ಬೇರೆ ಏನಕ್ಕೆ ಅಷ್ಟೇ. ಚೀಕ್ಸ್, ಲಿಪ್ಸ್ ಆ್ಯಂಡ್ ಐಸ್. ಸೊ ಇದ್ರದ್ದೊಂದು ಚೆನ್ನಾಗಿರೋ ಒಂದು ಶಾರ್ಟ್ಸ್ ವಿಡಿಯೋ ಏನಾದರೂ ಮಾಡೋಣ ಅಂತ, ಯೂಸಿಂಗ್ 1 ಪ್ರಾಡಕ್ಟ್ ಅಂತಲ್ಲ. ಸೊ ಇದು ಆ್ಯಕ್ಚುಲಿ ತುಂಬಾ ಕ್ಯೂಟ್ ಇದೆ ಡಬ್ಬಿ. ಇದು ರೋಸ್ ಕಲರ್ ಇದೆ. ಸಿ, ಇಟ್ಸ್ ನೈಸ್. ಇದ್ಯಾಕೆ ಇವರು ಇಷ್ಟಿಷ್ಟೇ ಪ್ರಾಡಕ್ಟ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪನೇ ಇರೋದು ಪ್ರಾಡಕ್ಟ್. ಇಲ್ಲಿ ಕಾಣಿಸ್ತಾ ಇದೆ ನಂಗೆ, ಇಷ್ಟೇ ಇರೋದು, ಫುಲ್ ಇಲ್ಲ ಅಲ್ಲ ನೈನ? ಫುಲ್ ಇಲ್ಲ ಪ್ರಾಡಕ್ಟ್, ಅಷ್ಟೇ ಇರೋದು. ಇಟ್ಸ್ ನೈಸ್. ಇದು ಐಬ್ರೋ ಲಾಕ್ ಫಿಕ್ಸಿಂಗ್ ಜೆಲ್. ಬ್ರೋ ಲಾಕಿಂಗ್. ಇದರಲ್ಲೇ ಬ್ರಷ್ ಸಮೇತ ಕೊಟ್ಟಿದ್ದಾರೆ, ಅದಕ್ಕೆ ನನಗೆ ಇಷ್ಟ ಆಯ್ತು ಈ ಪ್ರಾಡಕ್ಟ್. ಇದರಲ್ಲಿ ನೀಟಾಗಿ ಕೋಮ್ ಮಾಡೋದು ಮಾಡಿ, ಹಾಗೆ ಇದರಿಂದ ಥರ ತೆಗೆದು ಬ್ರೋ ಜೆಲ್. ಇದು ಕೊಕೊನಟ್ ಮಾಯ್ಶ್ಚರೈಸರ್, ಲಿಪ್ ಮಾಯ್ಶ್ಚರೈಸರ್. ಸೊ ಇದೊಂದು ತೊಗೊಂಡಿದ್ದೀನಿ. ಇದು ಸಿ, cute. So next one we have lip plumbing oil. ನನಗೆ ಲಿಪ್ ಪ್ಲಮ್ಮಿಂಗ್ ಆಯಿಲ್ ತುಂಬಾ ಇಷ್ಟ. ಈಗ ನಾನು ಹಾಕಿರೋದು ಅದೇ. ಸೊ ಆಯಿಲೇ, ಸ್ಟಿಕ್ ಅಲ್ಲ. ಅಯ್ಯೋ, ಓ ವಾವ್, ಆರೆಂಜ್ ಚೆನ್ನಾಗಿದೆ. ಇದೊಂದು ತೊಗೊಂಡಿದ್ದೀನಿ. ಹೇರ್ ಸ್ಪ್ರೇ. ಏನಕ್ಕೆ ತೊಗೊಂಡೆ ನಾನು? ಓಕೆ, ವಾಲ್ಯೂಮೈಸಿಂಗ್ ಹೇರ್ ಸ್ಪ್ರೇ ಇದು. ಅದಕ್ಕೆ ಬೆಸ್ಟ್ ಸೆಲ್ಲಿಂಗ್ ಇದೆ ಅಂತ ಹೇಳಿ ಕೊಟ್ಟರು. ಅವ್ರದ್ದು ಬೆಸ್ಟ್ ಸೆಲ್ಲಿಂಗ್ ಆಗಿರಲ್ಲ, ಇದೇ ಹೈ ಪ್ರೈಸ್ ಇರುತ್ತೆ. ಅವ್ರಿಗೆ ಸೇಲ್ ಆಗಬೇಕು ಅನ್ನೋದಕ್ಕೋಸ್ಕರ ಇದೆ ಅನ್ಕೋ. ಚೆನ್ನಾಗಿತ್ತು ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ಹೇರ್ ಸ್ಪ್ರೇ. ಅಯ್ಯೋ, ಇದು ಆಲ್ರೆಡಿ ಹೊರಟೋಗ್ಬಿಟ್ಟಿದೆ ಸೈಡಲ್ಲಿ. ಓಕೆ, ವಾವ್, ಪ್ಯಾಕೇಜ್ ಕ್ಯೂಟ್ ಆಗಿದೆ. ಸೊ ಇದೀಗ ಹಾಕಲ್ಲ, ಜಸ್ಟ್ ಯಾವ್ದಾದ್ರು ವಿಡಿಯೋ ಶೂಟ್ ಏನಾದರೂ ಮಾಡ್ಬೇಕಾದ್ರೆ ಹಾಕ್ಕೊಳ್ಳೋಣ. ಹಾಂ, ಇದು ನನಗೆ ಸಖತ್ ಇಷ್ಟ ಆಗಿದ್ದು ಪರ್ಫ್ಯೂಮ್ ಲೋಷನ್. ಸೊ ಈ ಥರ ಇದೆ, ಚೆಕ್ ಮಾಡೋಣ. ಪರ್ಫ್ಯೂಮ್. ಹಾಂ, ಕ್ಲಿನಿಕ್ ಪ್ಲಸ್ ಅಂತ ಹೇಳಿದ್ಲು ಅವಳು. It's nice. It's good.
ಚೆನ್ನಾಗಿದೆ. ಇದು ಒಂದು ಪರ್ಫ್ಯೂಮ್ ಇದೆ ನನ್ನ ಹತ್ರ, ಆ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆ ಅಲ್ಲ. ಸೆಲ್ಫ್ ಲವ್ ಬ್ರೈಡ್ ಲೈನರ್ ಅಂತ, ಇದೆಲ್ಲ ಅವ್ರದ್ದೇ ಬ್ರ್ಯಾಂಡ್ ಅನ್ಸುತ್ತೆ, ಅಂದರೆ ಆ ಶಾಪ್ದೇ ಒಂದು ಬ್ರ್ಯಾಂಡ್ ಇರಬೇಕು. ಓ ಇಲ್ಲ ಇಲ್ಲ, ಇದು ಕ್ಯಾಟಿಡಾಲ್. ಸೊ ಈ ಥರ ಇದೆ ಲೈನರ್. ಇದೆ. ಸೊ ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೈಟೇ ಬಟ್ ನೋಡ್ಲಿ ನಿಮ್ಗೆ ಕಾಣಿಸ್ತಿದೆ ಇಲ್ಲ ಗೊತ್ತಿಲ್ಲ, ಕನ್ನಡ ಆಮೇಲೆ ಬೇರೆ ವಿಡಿಯೋ ಮಾಡ್ತೀನಿ ಬಿಡಿ. ಸೊ ಅದರಲ್ಲಿ ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಅಂದರೆ ಬ್ರಷ್ ಥರ. ಸೊ ಈ ಬ್ರಷಲ್ಲಿ ಈ ಥರ ಇದು ಮಾಡ್ಕೊಬೋದು ಅಂತ. ಸೊ ಕಣ್ಣಿಗೆ ಹಾಕಿ ಹಿಂಗೆ 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 ಮಾಡ್ಕೊಬೋದು. ಇಟ್ಸ್ ಕ್ಯೂಟ್. ಸಾರಿ. ಸೊ ಪೆನ್. ಹಾಂ, ಇದು ಬ್ರಾನ್ಸ್ ಐಲೈನರ್. ಸೊ ಈಗ ಏನು ಹೇಳ್ತಾರೆ, ಎಲ್ಲಾದರೂ ಫಂಕ್ಷನ್ ಎಲ್ಲ ಹೋದಾಗ ಬ್ರಾನ್ಸಲ್ಲೇ ಜಸ್ಟ್ ಈ ಥರ ಹಾಕಿ ಫುಲ್ ಹೀಗೆ ಹೀಗೆ ಫುಲ್ ಐ ಶ್ಯಾಡೋ ಥರನೂ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡೆ. ಇದರಲ್ಲಿ ಆದಷ್ಟು ಬೇಗ ಒಂದು ಮೇಕಪ್ ವಿಡಿಯೋ ಮಾಡ್ತೀನಿ. ಇದು ನಾನು ಸೂಚಿ ಚೈತು 3 ಜನನು ತೊಗೊಂಡಿದ್ದೀವಿ. ಬಟ್ ಐ ಥಿಂಕ್ ಅವರು ಸೇಮ್ ಕಲರ್ ಅನ್ಸುತ್ತೆ ತೊಗೊಂಡಿರೋದು. ಇದು ಈ ಥರ ಇದೆ, ನಂಗೆ ಸಖತ್ ಇಷ್ಟ ಆಯಿತು. ಈ ಬಾಟಲ್ ನೋಡಿನೇ ತೊಗೊಂಡಿದ್ದು ನಾವು ತುಂಬ. ಐ ಗ್ಲಿಟರ್, ಇದು ಅಷ್ಟೇ ಐ ಗ್ಲಿಟರ್. ಆ್ಯಂಡ್ ಯಾವ ಥರ ತೋರಿಸೋದು, ಇಲ್ಲಿದೆ ಅಲ್ಲ ತೋರ್ಡ್ ಬಂದು. ಹಾಗೆ ಮುಂದೆ ಏನಿದೆ, ಇದು ಟಿಂಟ್. ಇದು ನಾನು ಫೇವ್ರೆಟ್, ಅಂದರೆ ಅಲ್ಲಿ ನೋಡಿದಷ್ಟು ಫಸ್ಟ್ ನಂಗೆ ಇಷ್ಟ ಆಗಿತ್ತು ಈ ಒಂದು ಪ್ರಾಡಕ್ಟ್. ಮೊದಲು ಬಿಟ್ಟೆ ಬೇಡ ಇದು ಯಾಕೆ ಅಂತ, ಆಮೇಲೆ ಮತ್ತೆ ಇಲ್ಲ ಬೇಕು ಅಂದ್ಬಿಟ್ಟು ತೊಗೊಂಡೆ. ಸೊ ಇಟ್ ಈಸ್ ನೈಸ್. ಪ್ಯಾಕೇಜಿಂಗ್ ಮಾತ್ರ ತುಂಬ ಕ್ಯೂಟಾಗಿರುತ್ತೆ ಇವರಲ್ಲಿ. ಸೊ ಈ ಥರ. ಆ್ಯಂಡ್ ಇಲ್ಲೂ ಒಂದು ಕವರಿಂಗ್ ಕೊಟ್ಟಿದ್ದಾರೆ. ಹಾಂ, ಜೆಲ್ಲಿನೇ, ಜೆಲ್ಲಿ ಟಿಂಟ್ ಇದು ಈ ಥರ ಇದೆ. ಜೆಲ್ಲಿ ಟಿಂಟ್. ಸ್ಮೆಲ್ ಸ್ಟ್ರಾಬೆರಿ. ಕೈಕಾ. ಸೊ ಇಲ್ಲಿ 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 ಕಾಣಿಸ್ತಿದೆ. ಸೊ ಈ ಥರ ಇದೆ. ತುಂಬ ಕಡೆ ಹುಡುಕ್ತಾನೆ ಇದ್ವಿ ನಾವು ಈ ಒಂದು ಪ್ರಾಡಕ್ಟ್ಗೆ, ಎಲ್ಲೂ ಸಿಗ್ತಾ ಇರಲಿಲ್ಲ. ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂದರೆ ನಂಬಿಕೆ ಇರ್ತಾ ಇರಲಿಲ್ಲ, ಯಾಕಂದರೆ ಗೊತ್ತಿಲ್ಲ ಅಲ್ವಾ ಲೈಕ್ ಅದು ಯಾವ ಥರ ಇರುತ್ತೆ ಪ್ರಾಡಕ್ಟು ಅಂತ. ಸೊ ಅದಕ್ಕೋಸ್ಕರ ಇಲ್ಲಿಂದ ತೊಗೊಬಂದ್ವಿ. ಇದು ಅದೇ ಇದು ಕೊಲಾಜಿನ್ ಶೀಟ್ ಮಾಸ್ಕ್, ನೈಟ್ ಮಾಸ್ಕ್. ನೈಟ್ ಇದನ್ನು ವೇರ್ ಮಾಡಿದ್ಮೇಲೆ ಬೆಳಗ್ಗೆ ಆಗಷ್ಟರಲ್ಲಿ ಫುಲ್ ಸ್ಕಿನ್ನಿಗೆ ಎಲ್ಲ ಅಂಟ್ಕೊಂಡಿರುತ್ತಲ್ವ, ಆ ಥರದೊಂದು ಪ್ರಾಡಕ್ಟ್. ಸೊ ಬೇಬಿ ಬ್ರೈಟ್ ಅನ್ನೋ ಒಂದಿದು, ಇದು ಸೇಮೇ. ಓಕೆ, ಸೊ 3 ಇದೆ, 3 ಶೀಟ್ ಮಾಸ್ಕ್. ಇದು ಒಂದೊಂದಕ್ಕೆ ಯೂಸ್ಫುಲ್ ಇದೆ. 26 ಪ್ರಾಡಕ್ಟ್ಸ್ನ ನಾನು ತೊಗೊಬಂದಿದ್ದು ವಿತ್ ಸ್ಕಿನ್ ಕೇರ್ ಆ್ಯಂಡ್ ವಿತ್ ಬ್ಯೂಟಿ ಮೇಕಪ್. ನಾನು ಬಿಟ್ಟರೆ ಅದೇ ನೋಡಿದ್ರಲ್ಲ ಏರ್ಪೋರ್ಟ್ ಮ್ಯಾಕ್ಸ್ ಇದು ತಂದಿದ್ದೆ, ಹೆಡ್ಫೋನ್ಸ್ ತಂದಿದ್ದೀನಿ. ಹಾಗೂ ತಂಗಿಗೆ 16 Pro ಐಫೋನ್ ಇದು ಆ್ಯಪಲ್ ತಂದಿದ್ದೀನಿ. ಯಾ ಅಷ್ಟೇ. ಕ್ಲಿಪ್ಸ್ ಕೂಡ ತಂದಿದ್ದೆ, ನೋಡಿದ್ರಲ್ಲ ಫ್ಲವರ್. ಆ್ಯಕ್ಚುಲಿ ಅದು ತುಂಬ ಟ್ರೆಂಡಿಂಗಲ್ಲಿದೆ ಅಂತ ತಂದಿರೋದು ನಾನು. ನೋಡಿದ ತಕ್ಷಣ ಅದು ಇಷ್ಟ ಆಯಿತು. ಸೊ ಯಾ ಇಷ್ಟೇ ನಾನು ತಂದಿದ್ದು ಅಲ್ಲಿಂದ. ಅದನ್ನು ಬಿಟ್ಟರೆ ಅಲ್ಲಿಂದ ನಾನೇ ಬಂದಿರೋದು. ಹಾಗೂ ಅಲ್ಲಿಂದ ಮೆಮೊರೀಸ್ನ ಕೂಡ ತೊಗೊಬಂದಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಐ ಲೈಕ್ ಟ್ರಾವ್ಲಿಂಗ್. ಅಂದರೆ ನನಗೆ ಟ್ರಾವ್ಲಿಂಗ್ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ. ಹಾಗೂ ತುಂಬ ಜನ ಹೇಳಿದ್ದೀರ ತುಂಬ ಫ್ಲೂಯೆಂಟಾಗಿ ಕನ್ನಡನ ಮಾತಾಡಿ ಅಂತ. ನನಗೆ ಒಂದೇ ಲ್ಯಾಂಗ್ವೇಜ್ ಬರೋಲ್ಲ, ನನಗೆ ತುಂಬ ಲ್ಯಾಂಗ್ವೇಜ್ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಯೋಚನೆ ಮಾಡಿ ಮಾತಾಡ್ತೀನಿ. ನನಗೆ ತಮಿಳ್ ಬರುತ್ತೆ, తమిళ్ అండ్ తెలుగు కూడా వస్తుంది, కానీ అర్థమవుతుంది బట్ ఫ్లూయెంట్గా మాట్లాడడానికి వచ్చలేదు. సో తెలుగు అండ్ హిందీ भी आता है.
ಪೂರಾ ಆತ ಹಿಂದಿ ಆ್ಯಂಡ್ ಇಂಗ್ಲೀಷ್ ಹಾಗೂ ನಮ್ಮ ಭಾಷೆ ಕೊಡುವ ತಕ್ಕ ಆ್ಯಂಡ್ ನಮ್ಮದ್ರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಒಂದೊಂದು ವರ್ಡ್ಸ್ ಎಲ್ಲ ಸ್ವಲ್ಪ ಸಿಮಿಲರ್ ಇರೋದ್ರಿಂದ ನನಗೆ ಎಲ್ಲ ಲ್ಯಾಂಗ್ವೇಜಸ್ಸು ಅರ್ಥ ಆಗುತ್ತೆ. ಇವನ್ ತುಳು ಕೂಡ ಅರ್ಥ ಆಗುತ್ತೆ ಬಟ್ ಮಾತಾಡೋಕ್ಕೆ ಬರೋಲ್ಲ. ಕೊಂಕಣಿ ಅರ್ಥ ಆಗುತ್ತೆ, ಮರಾಠಿ ಅರ್ಥ ಆಗುತ್ತೆ, ಬೇರೆ ಇನ್ಯಾವುದು ಅಷ್ಟೇ. ಕೊರಿಯನ್ ಕೂಡ ಈಗೇನೋ ನನ್ನ ತಂಗಿ ಹಾಕಿ ಅದು ಕೂಡ ಅರ್ಥ ಆಗ್ತಿದೆ. ಹಾಗೂ ನೆಕ್ಸ್ಟ್ ಬೇರೆ ಇನ್ಯಾವ ಲ್ಯಾಂಗ್ವೇಜು ಇಲ್ಲ ಅದೆಲ್ಲ ಅಷ್ಟೇ. ಇಷ್ಟು ಲ್ಯಾಂಗ್ವೇಜ್ ಬರುತ್ತೆ. ಸೊ ಇಷ್ಟೆಲ್ಲ ಲ್ಯಾಂಗ್ವೇಜಸ್ ಗೊತ್ತಿರ್ಬೇಕಾದ್ರೆ ಆ ಲ್ಯಾಂಗ್ವೇಜ್ಗೆ ಕರೆಕ್ಟಾಗಿ ಒಂದೇ ಲ್ಯಾಂಗ್ವೇಜ್ನ ಫ್ಲೂಯೆಂಟಾಗಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಸೊ ಅದನ್ನೆಲ್ಲ ನೀವು ಕ್ಷಮಿಸಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಲ್ಯಾಂಗ್ವೇಜಸ್ ಗೊತ್ತಿರೋದು ತುಂಬ ಯೂಸ್ಫುಲ್ ನಿಮಗೆ. ಯಾಕಂದರೆ ಎಲ್ಲ ಕಡೆನೂ ನಾವು ನಮ್ಮ ಒಂದು ಭಾಷೆನೇ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಅರ್ಥ ಆಗೋಲ್ಲ. ಸೊ ನಾವು ಅವ್ರಿಗೂ ಒಂಚೂರು ಸಪೋರ್ಟ್ ಮಾಡ್ತಾ ನಮ್ಮ ಒಂದು ಅವ್ರದ್ದೇ ಆದ ಒಂದು ಲ್ಯಾಂಗ್ವೇಜಸ್ಸಲ್ಲಿ ಮಾತಾಡಿದ್ರೆ ಮೇ ಬಿ ಕಮ್ಯುನಿಕೇಷನ್ ಈಸಿ ಆಗುತ್ತೆ ಅಷ್ಟೇ. ನೀವು ಕಲೀಲೇಬೇಕು ಅಂತ ಇಲ್ಲ, ಬಟ್ ನನಗದೊಂದು ಹಾಬಿ, ನನಗೆ ಕಲಿಯೋಕ್ಕೆ ಇಷ್ಟ ಬೇರೆ ಲ್ಯಾಂಗ್ವೇಜಸ್ನ. ಸೊ ಎಲ್ಲ ಲ್ಯಾಂಗ್ವೇಜಸ್ಸು ನೋಡ್ತಾ ಇರ್ತೀನಿ. ಈವನ್ ಮಲಯಾಳಂ ಪೂರ್ತಿ ಅರ್ಥ ಆಗುತ್ತೆ, ಬಿಕಾಸ್ ಅದು ಸಿಮಿಲರ್ ಟು ಮೈ ಲ್ಯಾಂಗ್ವೇಜ್. ಸೊ ಪೂರ್ತಿ ಅರ್ಥ ಆಗುತ್ತೆ, ಬಟ್ ತುಂಬ ಫಾಸ್ಟಾಗಿ ಮಾತಾಡ್ಕೊಂಡು ಹೋದರೆ ಅರ್ಥ ಆಗೋಲ್ಲ. ಬಟ್ ಆಲ್ಮೋಸ್ಟ್ ಐ ಕ್ಯಾನ್ ಮ್ಯಾನೇಜ್ ಅನ್ನೋ ಥರ. ಈಗ ಅಟ್ಲೀಸ್ಟ್ ನಿಮ್ಗೆ ಎಲ್ಲ ಲ್ಯಾಂಗ್ವೇಜಸ್ ಯಾಕೆ ಗೊತ್ತಿರಬೇಕು ಅಂದರೆ, ಯಾರಾದರೂ ಏನಾದರೂ ಬೈದರೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗಬೇಕು ಅಲ್ವಾ, ಇಲ್ಲ ಏನಾದರೂ ಹೇಳಿದ್ರೆ ಅವರಿಬ್ಬರು ಏನಾದರೂ ಗಾಸಿಪ್ ಮಾಡ್ತಾರೆ, ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗಬೇಕು ಅಲ್ವಾ. ಅದಕ್ಕೋಸ್ಕರ ಲ್ಯಾಂಗ್ವೇಜಸ್ನ ಕಲಿಬೇಕು ಅಂತ ಹೇಳೋದು ಅಷ್ಟೇ. ಓಕೆ, ಐ ಹೋಪ್ ನಿಮಗೆ ಅದಕ್ಕೊಂದು ಆನ್ಸರ್ ಸಿಕ್ತು ಅಂತ. ಯಾಕೆ ನಾನು ಫ್ಲೂಯೆಂಟಾಗಿ ಕನ್ನಡ ಮಾತಾಡಲ್ಲ ಅಂತ, ಯಾಕಂದರೆ ನನ್ನ ವ್ಯೂವರ್ಸ್ ಯಾರು ನೋಡ್ತಿದ್ದಾರೆ ಅವರೆಲ್ಲರೂ ಕನ್ನಡ ಮಾತಾಡೋರೇ ಇಲ್ಲ. ಈವನ್ ಇಂಗ್ಲೀಷ್, ಒಂದಿಷ್ಟು ತಮಿಳ್ ಇದ್ದಾರೆ, ತೆಲುಗು ಇದ್ದಾರೆ, ಹಿಂದಿ ಇದ್ದಾರೆ. ನಾನು ನೋಡಿದೆ ಯಾರ್ಯಾರು ಎಲ್ಲೆಲ್ಲಿಂದ ಯಾವ್ಯಾವ ಸ್ಟೇಟಿಂದ ಅಂತ. ಸೊ ಎಲ್ಲರೂ ಇದ್ದಾರೆ. ಅವ್ರಿಗೂ ಕನ್ನಡ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೆಲ್ಲ ಅಂದರೆ ಸ್ವಲ್ಪ ಆದಷ್ಟು ಇಂಗ್ಲೀಷ್ ವರ್ಡ್ಸ್, ಅಂದರೆ ತುಂಬ ಕನ್ನಡ ಪೂರ್ತಿಯಾಗಿ ಕನ್ನಡನ ಮಾತಾಡೋಕ್ಕೆ ಹೋಗ್ತಾಯಿಲ್ಲ, ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅರ್ಥ ಆಗುತ್ತೆ ಅಂತ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷ ಕಾವೇರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ನೋಡೋಣ ಏನು ಮಾಡ್ಬೋದು ಅಂತ. ನೆಕ್ಸ್ಟ್ ಎಲ್ಲಾದರೂ ಟ್ರಾವೆಲ್ ಮಾಡ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಆ ಟ್ರಾವೆಲಿಂಗ್ ಎಲ್ಲಿಗೆ ನಾನು ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಶಾರ್ಟ್ಸ್ ರೀಲ್ಸಲ್ಲಿ ನಾನು ಇದ್ರದ್ದು ಯಾವ ಥರ ಯೂಸ್ ಯಾವ ಥರ ಮಾಡಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.